ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಆಡಿದ ಮಾತು, ಅದಕ್ಕೆ ಡಿಕೆ ಬಣದ ನಾಯಕರು ಕೊಟ್ಟಂತಹ ಪ್ರತಿಕ್ರಿಯೆ, ಇದೆಲ್ಲದಕ್ಕೂ ಕೂಡ ಇವತ್ತು ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉತ್ತರಾಧಿಕಾರಿ ಕೋಲಾಹಲ, ಯತೀಂದ್ರ ನಾಯಕತ್ವ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ. ಯಾರ ಹತ್ತಿರ ಏನು ಮಾತಾಡಬೇಕೋ ನಾನು ಮಾತನಾಡ್ತೀನಿ, ಎಲ್ಲಿ ಏನು ವಿಚಾರ ಮಾತಾಡಬೇಕೋ ಅದನ್ನು ಮಾತಾಡ್ತೀನಿ, ಸುಖ ಸುಮ್ಮನೆ ಎಲ್ಲವನ್ನೂ ಕೂಡ ಮಾಧ್ಯಮದ ಮುಂದೆ ನಾನು ಮಾತಾಡಲ್ಲ ಅಂತ ಅವ್ರು ಹೇಳ್ತಿರೋದು. ಯಾಕೆಂದರೆ ಇಲ್ಲಿ ಮಾತನಾಡಿದ್ರೆ ಏನೂ ಪ್ರಯೋಜನ ಇಲ್ಲ, ಸುಮ್ಮನೆ ಹೇಳಿಕೆ ಕೊಡೋದಕ್ಕಷ್ಟೇ ಸೀಮಿತವಾಗುತ್ತೆ. ಹೈಕಮಾಂಡ್ ಅವ್ರು ಹೇಳ್ತಾ ಇರೋದು ಇಲ್ಲಲ್ಲಪ್ಪ, ಹೈಕಮಾಂಡ್ ಹತ್ರ ಮಾತಾಡಬೇಕು, ನಾನು ಮಾತಾಡ್ತೀನಿ, ಇಲ್ಲಿ ಅದನ್ನು ಸ್ಟೇಟ್ಮೆಂಟ್ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ತುಂಬ ಈ ಥರದ ವಿಚಾರಗಳಲ್ಲಿ ಡಿ ಕೆ ಶಿವಕುಮಾರ್ ತುಂಬ ಜಾಣ ನಡೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ, ತುಂಬ ಮೌನಿ ಆಗ್ತಾ ಇದ್ದಾರೆ, ಅಂದರೆ ಮಾಧ್ಯಮಗಳ ಮುಂದೆ ಮೌನಿ ಆಗ್ತಿದ್ದಾರೆ. ಅವ್ರಿಗೆ ಗೊತ್ತು ಎಲ್ಲಿ ಮಾತಾಡಬೇಕು, ಯಾರ ಜೊತೆ ಮಾತಾಡಬೇಕು ಅಂತ, ಅದನ್ನು ನಾನು ಆಡ್ತೀನಿ ಅಂತ ಅವ್ರು ಹೇಳ್ತಿರೋದು. ಅಧಿಕಾರ ಬಗ್ಗೆ ಹೇಳಿಕೆ ಕೊಡ್ತಾರೆ, ಯಾರಿಗಾದ್ರೂ ಯತೀಂದ್ರ ಅವ್ರಿಗೂ ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ? ಈಗ ನಾನು ಮಾತಾಡಕ್ಕೆ ಹೋಗಲ್ಲ, ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ. ಕರ್ನೂಲಲ್ಲಿ ರಾಮನಗರ MLA ಮತ್ತೆ ಕುಣಗಲ್ MLA ಪದೇ ಪದೇ ಅಧಿಕಾರ ಬಗ್ಗೆ ಹೇಳಿಕೆ ಕೊಡ್ತಾರೆ, ಯಾರಿಗಾದ್ರೂ ಯತೀಂದ್ರ ಅವ್ರಿಗೂ ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ? ಈಗ ನಾನು ಮಾತಾಡಕ್ಕೆ ಹೋಗಲ್ಲ, ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ. ಸರ್ ರಾಮನಗರ MLA ಮತ್ತೆ ಕುಣಗಲ್ MLA ಪದೇ ಪದೇ ಅಧಿಕಾರ ಬಗ್ಗೆ ಹೇಳಿಕೆ ಕೊಡ್ತಾರೆ, ಯಾರಿಗಾದ್ರೂ ಯತೀಂದ್ರ ಅವ್ರಿಗೂ ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ? ಈಗ ನಾನು ಮಾತಾಡಕ್ಕೆ ಹೋಗಲ್ಲ. ಇಷ್ಟು ಮಾತ್ರ ಅವ್ರು ಹೇಳಿರ್ತಕ್ಕಂಥದ್ದು. ಇದು ಎಕ್ಸ್ಪೆಕ್ಟೆಡ್ ರಿಯಾಕ್ಷನ್ ಡಿ ಕೆ ಶಿವಕುಮಾರ್ ಅವ್ರದ್ದು. ಇದೊಂದು ಅಂತಲೇ ಅಲ್ಲ, ಅಧಿಕಾರ ಪವರ್ ಶೇರಿಂಗ್ ವಿಚಾರವಾಗಿ ಅವರು ಎಲ್ಲೂ ಏನನ್ನೂ ಬಹಿರಂಗವಾಗಿ ಮಾತಾಡ್ತಾ ಇಲ್ಲ. ಸೊ ಅವರು ಅದನ್ನು ಹೈಕಮಾಂಡ್ ಹತ್ರ ಪದೇ ಪದೇ ಮೊನ್ನೆ ಮಂತ್ರಾಲಯದಲ್ಲೂ ಅದನ್ನೇ ಹೇಳಿದರು, ನಾನುಂಟು, ಹೈಕಮಾಂಡ್ ಉಂಟು, ಸಿದ್ದರಾಮಯ್ಯ ಉಂಟು, ಬೇರೆ ಯಾರ ಮಾತಿಗೂ ಬೆಲೆ ಇಲ್ಲ ಅಂತ ಅವ್ರು ಹೇಳೋದು. ನಾವಿಬ್ಬರು ಮಾತಾಡಿದ್ದೀವಿ, ಹೇಳಿದ್ದೀವಿ ಓಪನ್ ಆಗಿ, ಹೈಕಮಾಂಡ್ ಹೆಂಗೆ ಹೇಳುತ್ತೋ ಹಂಗೆ ಕೇಳ್ತೀವಿ ಅಂತ. ಇನ್ನು ಬೇರೆಯವರು ಮಾತಿಗೆ ರಿಯಾಕ್ಷನ್ ಕೊಟ್ಕೊಂಡು ಏನು? ಯತೀಂದ್ರ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಹೇಳಿಕೆ ವಿವಾದ, ಯತೀಂದ್ರ ವಿರುದ್ಧ ಕ್ರಮಕ್ಕೆ ಕೆಲವು ಶಾಸಕರು ಈಗ ಒತ್ತಾಯವನ್ನು ಹೇರ್ತಾ ಇದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅದಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟರು, ಉತ್ತರ ಕೊಡಲಿಲ್ಲ. ಇಲ್ಲಿ ನಾನು ಮಾತಾಡಲ್ಲ, ಎಲ್ಲಿ ಮಾತಾಡಬೇಕು, ಯಾರ ಜೊತೆ ಮಾತಾಡಬೇಕು ಮಾತಾಡ್ತೀನಿ. ಬಟ್ ಡಿ ಕೆ ಬಣ್ಣದ ಕೆಲವರೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ನೆನ್ನೆ ಹೇಳಿದ್ರು, ರಾಮನಗರ ಶಾಸಕರು, ನಾವು ಮಾತಾಡಿದ್ರೆ ಅತ್ಯಾಚಾರ, ಇವ್ರು ಮಾಡಿದ್ರೆ ಚಮತ್ಕಾರನ ಅಂತ ಕೇಳಿದ್ರು. ನಾನು ಶಿಸ್ತಿನ ಜೊತೆ ನಿಲ್ಲುತ್ತೇನೆ, ಶಿಸ್ತು ನನ್ನ ಪಕ್ಷದ ಆದ್ಯತೆ. ಯತೀಂದ್ರಗೆ ಡಿ ಕೆ ಶಿ ಪರೋಕ್ಷ ಗುನ್ನ, ಅಂದರೆ ನೀವೆಲ್ಲ ಶಿಸ್ತು ಕಾಪಾಡ್ಕೊಳ್ರಪ್ಪ ಅಂತ ಇಂಡೈರೆಕ್ಟಾಗಿ, ನಾನು ಶಿಸ್ತನ್ನು ಅಳವಡಿಸ್ಕೊಂಡಿದ್ದೀನಿ, ನೀವು ಅಳವಡಿಸ್ಕೊಳ್ಳಿ ಅಂತ. ರಾಮನಗರ MLA ಮತ್ತೆ ಕುಣಗಲ್ MLA ಪದೇ ಪದೇ ಅಧಿಕಾರ ಬಗ್ಗೆ ಹೇಳಿಕೆ ಕೊಡ್ತಾರೆ, ಯಾರಿಗಾದ್ರೂ ಯತೀಂದ್ರ ಅವ್ರಿಗೂ ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ? ಈಗ ನಾನು ಮಾತಾಡಕ್ಕೆ ಹೋಗಲ್ಲ, ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ. ಸರ್ ರಾಮನಗರ MLA ಮತ್ತೆ ಕುಣಗಲ್ MLA ಪದೇ ಪದೇ ಅಧಿಕಾರ ಬಗ್ಗೆ ಹೇಳಿಕೆ ಕೊಡ್ತಾರೆ, ಯಾರಿಗಾದ್ರೂ ಯತೀಂದ್ರ ಅವ್ರಿಗೂ ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ? ಈಗ ನಾನು ಮಾತಾಡಕ್ಕೆ ಹೋಗಲ್ಲ, ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ. ಇಲ್ಲಿಗೆ ಇದು ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ. ಸಿದ್ದರಾಮಯ್ಯನವರ ಮಗ ಅನ್ನೋ ಕಾರಣಕ್ಕೆ ಅವರಿಗೆ ನೋಟಿಸ್ ಇಲ್ವಾ? ನಾವು ಮಾತಾಡಿದ್ರೆಲ್ಲ ನಮಗೆಲ್ಲ ನೋಟಿಸ್ ತರು ಮಾಡ್ತಾರೆ, ಅವ್ರಿಗೆ ಯಾಕಿಲ್ಲ? ಇರ್ಬೋದು, ಅವ್ರು ಸಿದ್ದರಾಮಯ್ಯನವರ ಮಗ ಇರ್ಬೋದು. ಅದಕ್ಕಿಂತ ಹೆಚ್ಚಾಗಿ ಅವರು ಕಾಂಗ್ರೆಸ್ನ MLC.